ಇನ್ನು ಚಿನ್ನದ ವ್ಯಾಪಾರಿ ಬಳಿ ದರೋಡೆ ಮಾಡಿದ ಇಬ್ಬರು ಪಿಎಸ್ಐ ಸೇರಿ 4 ದಾವಣಗೆರೆಯ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಇಬ್ಬರು ಪಿಎಸ್ಐಗಳು ಸೇರಿಕೊಂಡು ಅದರಲ್ಲಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ಬರು ಕೆಲಸಗಾರರು ಕೂಡ ಇವ್ರಿಗೆ ಸಹಾಯ ಮಾಡಿದ್ದಾರೆ. ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ. ಅವರು ಬಸ್ ನಿಲ್ದಾಣಕ್ಕೆ ಹೋಗೋ ಸಂದರ್ಭದಲ್ಲಿ 80 ಗ್ರಾಂ ಚಿನ್ನವಾಗಿ ಪ್ರೊಫೆಷನಲ್ ಡಕಾಯಿಟ್ಸ್ ತರ ಮಾಡಿದ್ದಾರೆ. ಇದನ್ನ ಮೊನ್ನೆ CMS ಗಾಡಿ ಲೂಟ್ ಮಾಡ್ದಂಗೆ ಮಾಡಿದ್ದಾರೆ. ಇವ್ರದ್ದು ಏನು ವ್ಯತ್ಯಾಸ ಇದ್ದಂಗಿಲ್ಲ ನನಗೆ. ಆದರೆ ಯಾಕೆ ಹೀಗಾಗ್ತಾ ಇದೆ? ಪದೇ ಪದೇ ಪೊಲೀಸರೇ ಇನ್ವಾಲ್ವ್ ಆಗ್ತಿದ್ದಾರೆ. ಮೊನ್ನೆ CMS ಒಬ್ಬ ಕಾನ್ಸ್ಟೇಬಲ್ ಇನ್ವಾಲ್ವ್. ಏನಕ್ಕೆ ಮನೋಸ್ಥಿತಿ ಯಾಕೆ ಬರ್ತಿದ್ದಾನೆ? ಬಹಳ ಸರಳ. ಪೊಲೀಸ್ ಇಲಾಖೆಯನ್ನು ಮಾರ್ಬಿಟ್ಟಿದ್ದೀವಿ ರಾಜಕಾರಣಿಗಳಿಗೆ. ಅವರು ಅದನ್ನು ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ. ವ್ಯಾಪಾರಕ್ಕಿಟ್ಟಾಗ ಅಧಿಕಾರಿಗಳು ಹೆಚ್ಚು ಕಡಿಮೆ ಸಬ್ ಇನ್ಸ್ಪೆಕ್ಟರ್ ಈ ಕಾನ್ಸ್ಟೇಬಲ್ ದುಡ್ಡು ಕೊಡಬೇಕು ಅಂತ ಹೇಳೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಎಲ್ಲರೂ ನನ್ನ ಹತ್ರ ಹೇಳ್ತಾರೆ ಕೊಡಬೇಕು, ಕೊಡದಿದ್ದ ಗತಿ ಇಲ್ದಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಎಲ್ಲರೂ ಒಂದು ಕಡೆ ಅರ್ನ್ ಮಾಡೋ ಪ್ರೆಷರ್. ಸೊ ಇದು ROI ಅಂತ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟಿನ ಸಮಸ್ಯೆಗಳು, ಪ್ರೆಷರ್ ಯಾವ ಲೆವೆಲ್ಗೆ ಹೋಗಿದೆ ಅಂತ ನೋಡಿ. ವ್ಯಾಪಾರ ಏನು ಮಾಡೋಕ್ಕಾಗಲ್ಲ ಅಲ್ವಾ ಶಿವಕುಮಾರ್ ಅವರೇ? ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಲೋಕಾಯುಕ್ತ ಶಾಕ್ ಕೊಟ್ಬಿಟ್ಟಿದೆ. ಅಬ್ಬಾ, ನನಗಂತೂ ಇವ್ರದ್ದು ರೈಡ್ ಬಂದುಬಿಟ್ರೆ ನನಗೆ ಮೈಯೆಲ್ಲ ನಡುಗೋಗ್ಬಿಡತ್ತಪ್ಪ. ನನಗಂತೂ ನನಗೆ ತಡ್ಕೊಳಕ್ಕಾಗಲ್ಲ. ಹಂಗಂಗೆ ಕೈಯೆಲ್ಲ ಗಡಗಡಗಡ ಅಂತಿರುತ್ತೆ ನನಗೆ. ಇಲ್ಲಿವರೆಗೂ ಒಬ್ಬ ಗಿರಾಕಿಗೆ ಶಿಕ್ಷೆ ಆಗಿದ್ದು ನೋಡಿಲ್ಲ ನಾನು ಕರೆಕ್ಟಾಗಿ. ಕೊಡ್ರಿ ಆ ಲೆಟರ್ ಡಾಕ್ಯುಮೆಂಟ್ ಅಂದ್ರೆ ಕೊಡಲ್ಲ ಒಬ್ರು ಲೋಕಾಯುಕ್ತದಲ್ಲಿ. ಕೊನೆಗೆ ಏನಾಯ್ತು? ಬರೀ ಬುರುಡೆಗಳು ಇರುವೆ, ಫಸ್ಟ್ ರೇಟ್ ಬುರುಡೆಗಳು ಇರುವೆ. ಹೇಳ್ತೀನಿ ಕೊಡ್ರಪ್ಪ ಅಂದ್ರೆ ಕೊಡಲ್ಲ. ಒಳ್ಳೆ ಸಂಸ್ಥೆ, ಒಳ್ಳೆ ಅಧಿಕಾರ ಇದೆ ಅವ್ರಿಗೆ. ಅದು ಏನಾಗ್ತಿದೆ ಹೇಳ್ರಪ್ಪ ಅಂದರೆ ಹೇಳಲ್ಲ ಅಂತಾರೆ. ಇವತ್ತೇನೋ ರೈಡ್ ಮಾಡಿದಾರಂತೆ ಅವ್ರ ಮೇಲೆ ಇವ್ರ ಮೇಲೆ ಅಂತ ಮಾಧ್ಯಮದಲ್ಲಿ ಭ್ರಷ್ಟಾಧಿಕಾರಿ. ನನಗೆ ಆ್ಯಕ್ಚುಲಿ ಅಬ್ಜೆಕ್ಷನ್ ಇದೆ ಇದ್ರ ಮೇಲೆ. ಹೆಂಗೆ ಕರಿತೀರಿ ನೀವು ಅವ್ರನ್ನ ಭ್ರಷ್ಟಾಧಿಕಾರಿ ಅಂತ? ಆರೋಪ ಇಲ್ಲದೆ ರೇಡ್ಗಳು 1000 ಮಾಡಿಬಿಡ್ಬೋದು ನೀವು. ನಾನು ಅದಕ್ಕೆ ಲೆಕ್ಕ ಕೊಡ್ತೀನಿ ನಾಳೆ. ನೀವು ಹೆಂಗ್ರಿ ಕರಿತೀರಿ ನನ್ನನ್ನು? ಅದಲ್ಲ ಅಂತ ಅವ್ರುಗಳು ಹೇಳ್ಕೊಳ್ಳಲ್ಲ. ಈ ಕಡೆ ನನಗೆ ಗೊತ್ತಿಲ್ಲ, ನಾನು ಹೇಳ್ತಿರೋದು. ಆ ಕಡೆ ಲೋಕಾಯುಕ್ತ ಹೇಳಲ್ಲ, ಈ ಕಡೆ ಇವ್ರು ಹೇಳಲ್ಲ. ಯಾರು ಹೇಳಲ್ಲ. ಸುಮ್ಮನೆ ಇದಂತ್ರ ಅವಾಗವಾಗ ನಮ್ಮೂರಿಗೆ ಪುರ್ಸೊತ್ತಿದ್ದಾಗ ಜಾತ್ರೆಗೆ ಸರ್ಕಸ್ ಬಂದು ಹೋದಂಗೆ ಹೋಗ್ರಿ ಸುಮ್ಮನೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.